ನಮಸ್ಕಾರ, ನಾನು ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಒಂದು ಮನವಿ. ಇದು ಯಾಕೋ ಗೊತ್ತಿಲ್ಲ, ಸ್ವಲ್ಪ ದಿನದಿಂದ ನನ್ನ ವಿಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇಲ್ಲ. ನನ್ನ ವ್ಯೂವರ್ಸ್ ಏನಾದರೂ ನೀವು ನನ್ನಿಂದ ಕೋಪಿಸ್ಕೊಂಡಿದ್ದೀರಾ, ಬೇಜಾರಾಗಿದ್ದೀರಾ, ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಒಂದು 6 ತಿಂಗಳು ನಾನು ಗ್ಯಾಪ್ ಕೊಟ್ಟಿದ್ದೆ. ಕಾರಣ ನಮ್ಮ ತಾಯಿ ಬೆಡ್ ರೆಡ್ ಅನ್ನು, ಅವ್ರಿಗೆ ಹುಷಾರಿರಲಿಲ್ಲ. ಸೊ ಅವ್ರನ್ನ ನೋಡ್ಕೊಳ್ಳೋಕ್ಕೂ ಯಾರು ಇಲ್ಲದೆ ಇರೋದ್ರಿಂದ ನಾನು ಆಚೆ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಈಗ ಆಚೆ ಯೂಟ್ಯೂಬ್ಗೆ ಹೋಗ್ಬೇಕು ಅಂದರೆ ನಾನೇ ಹೋಗ್ಬಿಟ್ಟು ಶೂಟ್ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲು ನನ್ನ ಜೊತೆ ನಮ್ಮ ಅಕ್ಕನ ಮಕ್ಕಳಿದ್ರು, ಈಗ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಡೆ ನಾನೊಬ್ಬಳೇ ಮಾಡ್ತೀನಿ. ಕೆಲವು ಸಲ ಏನಾದರೂ ಅಕ್ಕನ ಮಗ ಫ್ರೀ ಇದ್ದರೆ ಬರ್ತಾನೆ, ಇಲ್ಲ ಅಂತಂದರೆ ನಾನು ಒಬ್ಬಳೇ ಹೋಗ್ಬಿಟ್ಟು ಒಬ್ಬಳೇ ಎಲ್ಲ ಶೂಟ್ ಮಾಡ್ಕೊಂಬರ್ತೀನಿ. ಸೊ ಹಾಗಾಗಿ ನನಗೆ ತುಂಬ ಕಷ್ಟ ಆಗೋಯ್ತು. ಆಮೇಲೆ ನಾವಿಬ್ಬರೇ ಮಕ್ಕಳು, ತಾಯಿಗೆ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ. ಸೊ ಅಕ್ಕ ತಂಗಿ ಬರೀ ತಾಯಿನ ನೋಡೋದ್ರಲ್ಲೇ ನಮಗೆ ಸ್ವಲ್ಪ ಇದು 6-7 ಮಂತ್ಸ್ ಇದಾಗೋಯ್ತು. ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ. ಅದು ಗ್ಯಾಪ್ ಕೊಟ್ಟಿದ್ರಿಂದ ಏನಾಗೋಯ್ತು, ನನಗೆ ವ್ಯೂಸ್ ಕಮ್ಮಿ ಆಗೋಯ್ತು. ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಈಗ ಅಮ್ಮ ಚೇತರಿಸ್ಕೊಂಡಿದ್ದಾರೆ, ಪರವಾಗಿಲ್ಲ. ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದೆ. ಈಗ ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಚಾನಲಲ್ಲಿ ಬರೋ ಅಂಥ ಎಲ್ಲ ವಿಡಿಯೋಗಳ್ನ ನೋಡಿ, ಆಮೇಲೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ನನಗೆ ಸಜೆಷನ್ಸ್ ಕೊಡಿ. ನಿಮ್ಮ ಸಜೆಷನ್ಸ್ ನನಗೆ ಮುಖ್ಯ ತುಂಬ. ಬಿಕಾಸ್ ನಾನು ಮಾಡೋದು ಬರೀ ಕುಕ್ಕಿಂಗು ಮತ್ತು ಇಂಟರ್ವ್ಯೂಸ್ ಅಷ್ಟೇ. ಹೋಮ್ ಟೂರ್ ಕೆಲವು ಸಲ ಮಾಡ್ತೀನಿ, ಅದು ಯಾರಾದ್ರೂ ಆರ್ಟಿಸ್ಟ್ ಪರ್ಮಿಷನ್ ಕೊಟ್ಟರೆ, ಇಲ್ಲಾಂದರೆ ಇಲ್ಲ. ಕೆಲವು ಸಲ ಆರ್ಟಿಸ್ಟ್ ಇಂಟರ್ವ್ಯೂಗಳು ಮಾಡಬೇಕು ಅಂದರೆ, ಹೋಮ್ ಟೂರ್ ಮಾಡಬೇಕು ಅಂದರೆ ಅವ್ರ ಪರ್ಮಿಷನ್ ಇಲ್ಲದೆ ಮಾಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ಸೇ ನಮ್ಗೆ ಆಗ ಬರೋದಿಲ್ಲ. ಕೆಲವು ಸಲ ಕೊಡ್ತೀನಿ ಅಂತಾನೆ ಕೊಡೋದಿಲ್ಲ. ನೀವೆಲ್ಲ ಅನ್ಕೋತೀರ ತುಂಬ ಈಸಿ ಒಬ್ರದ್ದು ಹೋಗಿ ಇಂಟರ್ವ್ಯೂ ಮಾಡೋದು ಅಂತಂದರೆ ತುಂಬ ಕಷ್ಟ. ನಾನು ತಿಂಗಳಾನ್ಗಟ್ಲೆ ಡೇಟಿಗೋಸ್ಕರ ಕಾಯ್ತಾ ಇರ್ತೀನಿ. ಅವ್ರದ್ದು ಎಷ್ಟೇ ಫ್ರೆಂಡ್ಸ್ ಇದ್ರೂ ಎಲ್ಲಿ ನಾವು ಮೇಲೆ ಬಂದ್ಬಿಡ್ತೀವೋ, ಎಲ್ಲಿ ಇದು ಮಾಡ್ಬಿಡ್ತೀವೋ, ಏನೇನೋ ಅವ್ರ ಮನಸ್ಸಲ್ಲಿ ಸಾವಿರಗಳಿರುತ್ತೆ. ಅಯ್ಯೋ ಇಂಟರ್ವ್ಯೂ ಕೊಡ್ಬೇಕಾ, ಈ ಥರ ಎಲ್ಲ ಮಾತಾಡ್ಕೋತಾರೆ. ಆದ್ರೂ ತುಂಬ ದೊಡ್ಡ ಮನಸ್ಸಿರೋರು ಇಮಿಡಿಯೇಟ್ ಕೊಟ್ಬಿಡ್ತಾರೆ. ಇಲ್ಲ ಅಂತಂದ್ರೆ 1000 ಮಾತು ಮಾತಾಡ್ತಾರೆ ಬೆನ್ನಿಂದೆ. ಏನೋ ಮಾಡ್ತಾ ಇದ್ದಾಳೆ, ಕಷ್ಟಪಟ್ಟು ಮಾಡ್ತಾ ಇದ್ದಾಳೆ, ಸಿನಿಮಾಗಳಿಲ್ಲ, TV ಸೀರಿಯಲ್ ಇಲ್ಲ, ಅಟ್ಲೀಸ್ಟ್ ಇದಾದ್ರೂ ಮಾಡ್ಕೊಂಡು ಇದನ್ನೇ ಅವಳು ಜೀವನ ಮಾಡ್ಕೊಂಡಿದ್ದಾಳೆ ಅನ್ನೋದು ಹೆಲ್ಪ್ ಮಾಡೋದಿಲ್ಲ. ನಾನು ನನ್ನ ಫ್ರೆಂಡ್ಸ್ ಯಾರನ್ನ ಬೈತಾ ಇಲ್ಲ, ಬಟ್ ಅದು ನನ್ನ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಈಗ ಯೂಟ್ಯೂಬ್ ಚಾನಲಲ್ಲಿ ಸಾವಿರಾರು ವಿಡಿಯೋಸ್ ಬರುತ್ತೆ, ಎಲ್ಲನೂ ನೀವು ನೋಡ್ತೀರಾ. ಅದರಲ್ಲಿ ನಂದು ಒಂದು ಅಂದ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಮತ್ತೆ ಬೆಳೆಸಿ, ನಿಮ್ಮ ಆಶೀರ್ವಾದ ನನಗೆ ಮುಖ್ಯ, ನಿಮ್ಮ ಸಜೆಷನ್ಸ್ ನನ್ನ ಮುಖ್ಯ, ನಿಮ್ಮ ಬೆಂಬಲ ನನಗೆ ಮುಖ್ಯ. ನಿಮ್ಮ ಆಶೀರ್ವಾದದಿಂದನೇ ಇದುವರೆಗೂ 84,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು ಮುಂದೆ ಹೆಚ್ಚಾಗಲಿ ಅನ್ನೋದು ನಿಮ್ಮ ಹತ್ರ ಕೇಳ್ಕೊತೀನಿ. ನಮಸ್ತೆ. ನಮಸ್ತೆ ವೀಣಾಜಿ. ನಮಸ್ಕಾರ ರೇಖಾ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್, ತುಂಬಾ ಸಂತೋಷ ಆಗ್ತಿದೆ. ನಾನು ಆಕ್ಚುಲಿ ತುಂಬಾ ಟ್ರೈ ಮಾಡ್ತಾ ಇದ್ದೆ. ನಾನು ದಮಯಂತಿಗೆ ಹೇಳಿದ್ದೆ, ಆಮೇಲೆ ದಮಯಂತಿ ಹೇಳಿದ್ರೆ ನಾನು ವೀಣಾ ವೆಂಕಟೇಶ್ ಅವ್ರ ನಂಬರ್ ಕೊಡ್ತೀನಿ ಮಾತಾಡು ಅಂತ. ನೀವೇ ನನಗೆ ಲೀಲಾವತಿ ಅಮ್ಮ ಅವ್ರ ಮನೆ ಹತ್ರ ಸಿಕ್ಕಿದ್ರಿ, ನಾವ್ ಅಲ್ಲಿ ಭೇಟಿ ಆಗಿದ್ವಿ. ಸೊ ಅಲ್ಲಿ ಕೇಳಿದ ತಕ್ಷಣ ನೀವು ಅದಕ್ಕೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿ ಡೇಟ್. ಥ್ಯಾಂಕ್ ಯು. ಬಿಕಾಸ್ ಪ್ರತಿಯೊಬ್ರು ಸಪೋರ್ಟ್ ಮಾಡೋದಿಲ್ಲ, ಕೆಲವರು ಕೊಡ್ತೀನಿ ಅಂತಾರೆ, ಕೊಡೋದಿಲ್ಲ. ಎಲ್ಲಾರು ನಿಮ್ ಹಾಗೆ ಇರೋದಿಲ್ಲ ಅಲ್ವಾ? ಕೆಲವು ಸಲ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರೋರೇನೆ ಕೊಡ್ತೀನಿ ಕಡೆ ಅಂತಾನೆ ಒಂದ್ ವರ್ಷ ಮಾಡ್ಬಿಟ್ಟಿರ್ತಾರೆ. ಬಟ್ ಕೇಳಿದ ತಕ್ಷಣ ನೀವು ಕೊಟ್ರಿ, ಇಟ್ಸ್ ಮೈ ಲಕ್ ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಂಗೂ ತುಂಬಾ ಸಂತೋಷ ಆಯ್ತು. ತುಂಬಾ ದಿನ ಆಗಿತ್ತು ಎಲ್ಲರನ್ನು ಭೇಟಿಯಾಗಿ, ವೀಕ್ಷಕರನ್ನು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸೊ ಲೆಟ್ ಸ್ಟಾರ್ಟ್. ನೀವು ಹುಟ್ಟು ಬೆಳೆದಿದ್ದಲ್ಲ ಇಲ್ಲಿ? ನಾನು ಹುಟ್ಟಿದೆಲ್ಲ ತಮಿಳ್ನಾಡು, ಚೆನ್ನೈ. ಬೆಳೆದದ್ದು ಎಲ್ಲ ಶ್ರೀರಂಗಂ, ಕೊಯಮತ್ತೂರ್, ಮೈಸೂರು. ಅಪ್ಪ ಮೈಸೂರು, ಅಮ್ಮ ಕೊಯಮತ್ತೂರು, ಶ್ರೀರಂಗಂ. ಹೇಗೆ ಅಪ್ಪ ಮೈಸೂರು ಮತ್ತೆ ಅಮ್ಮ? ಅವರು ಹೆಂಗೆ ಅಂದ್ರೆ ಒಂದು ಕಾಮನ್ ರಿಲೇಟಿವ್ ಇದ್ರು. ಅಪ್ಪ ಅಮ್ಮಗೆ ಒಬ್ರು ಕಾಮನ್ ರಿಲೇಟಿವ್ ಇದ್ರು. ಹಾಗಾಗಿ ಅವರು ಯಾವ್ದೋ ಮದುವೆನಲ್ಲಿ ಒಬ್ರೊಬ್ರು ನೋಡಿ, ಸೊ ಹಾಗಾಗಿ ಅವರು ಮೈಸೂರು ಟು ಶ್ರೀರಂಗ ಕನೆಕ್ಟ್ ಆಗಿ. ಅಪ್ಪ ಅಮ್ಮಂದು ಅರೇಂಜ್ ಮ್ಯಾರೇಜ್ ಅಲ್ಲ? ಅರೇಂಜ್, ನಂದು ಅರೇಂಜ್ಡೇ, ಅವ್ರದ್ದು ಅರೇಂಜ್ಡೇ. ಸೊ ಅದಾದ್ಮೇಲೆ ಅಪ್ಪ ಮೊದಲು ಆಕ್ಚುಲಿ ಶಾರದಾ ವಿಲಾಸ್ ಕಾಲೇಜಲ್ಲೆಲ್ಲ ಲೆಕ್ಚರರ್ ಆಗಿದ್ರು. ಹಿ ವಾಸ್ ಟೀಚಿಂಗ್ ಸೈನ್ಸ್ ಅಂಡ್ ಮ್ಯಾಥ್ಸ್.
ಎಲ್ಲಿ? ಚೆನ್ನೈ, ಮೈಸೂರಲ್ಲಿ. ಅಪ್ಪ ಮೈಸೂರಲ್ಲ, ಸೊ ಅಲ್ಲಿ ಸರಸ್ವತಿಪುರಂ, ಡಿ ಸಿ ಬಯ್ಯ ರೋಡ್ ಅಲ್ಲಿ ನಮ್ದು ಒಂಟಿಗಪ್ಪಲಲ್ಲಿ ವೆಂಕಟೇಶ್ವರ ಟ್ಯುಟೋರಿಯಲ್ಸ್ ಅಂತ ಅಪ್ಪ ರನ್ ಮಾಡ್ತಿದ್ರು. ಸೊ ಆ ಪ್ರೊಫೆಷನ್ ಬಿಟ್ಟು ದೆನ್ ಹಿ ಕೇಮ್ ಟು ಫಿನಾನ್ಸ್ ಲೈನ್. ಆಮೇಲೆ CA, CS, LLB ಈ ತರ ಎಲ್ಲ ಮಾಡ್ಕೊಂಡು ಕಂಪನಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ರು. ಸೊ ಹಾಗಾಗಿ ಸೊ ನಾವು ಅಷ್ಟೇ ಚೆನ್ನೈ, ಮೈಸೂರು, ಬ್ಯಾಂಗ್ಳೂರ್, ಸೆಟಲ್ಡ್ ಇನ್ ನಮ್ಮ ಯಜಮಾನ್ರು ಮೈಸೂರು, ಸೊ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಇಲ್ಲ, ಶಿಪಾಸ್ತವೆ. ಎಷ್ಟು ವರ್ಷ ಆಯ್ತು? ಆಯ್ತು, ಒಂದು 12-13 years ಮೇಲೆ. ಹೌದಾ? ಓಕೆ. ಇದು ಏನಪ್ಪಾ ನಿಮ್ಮ ಒಡನಾಟ ಅಮ್ಮನ ಜೊತೆ ಚೆನ್ನಾಗಿತ್ತ, ಅಪ್ಪನ ಜೊತೆ ಚೆನ್ನಾಗಿತ್ತ? ಇಬ್ರು ಜೊತೆನೂ ಈಕ್ವಲ್ ಇತ್ತು. ಬಟ್ ಅಮ್ಮ ವಾಸ್ ದಿ ಒನ್ ಹೂ ವಾಂಟೆಡ್ ಮೀ ಟು ಬಿ ವಾಟ್ ಐ ಆಮ್ ಟುಡೇ. ನಾನು ನನ್ ಮಗಳು ತುಂಬಾ ಫೇಮಸ್ ಆಗ್ಬೇಕು, ಎಲ್ಲರ ಅವಳ ಹತ್ರ ಆಟೋಗ್ರಾಫ್ ತಗೋಬೇಕು ಅಂತೆಲ್ಲ ಆಸೆ ಪಟ್ರು. ಬಟ್ ನಾನು ಅದೆಲ್ಲ ಅಚೀವ್ ಮಾಡೋ ಅಷ್ಟೊತ್ತಿಗೆ ಅವ್ರಿಲ್ಲ. ಸೊ ಅದೊಂದು ದೊಡ್ಡ ಬೇಜಾರು. ಬಟ್ ಎಲ್ಲ ಏನಾಗಿತ್ತು ಅಮ್ಮಂಗೆ? ಕಿಡ್ನಿ ಫೇಲ್ಯೂರ್ ಆಗಿತ್ತು, ಶುಗರ್. ಶಿ ಡೈಡ್ ಇನ್ ಅ ವೆರಿ ಯಂಗ್ ಏಜ್, 48-50s ಆ ಟೈಮಲ್ಲೇ ಶಿ ಡೈಡ್. ಸೊ ಅವಾಗ ಏನಾಯ್ತು, ನಮ್ಗೆ ಅಮ್ಮಂಗೆ ಅಂದ್ರೆ ಸಣ್ಣ ಪುಟ್ಟ ಎಂಟ್ರಿ ಕೊಟ್ಬಿಟ್ಟಿದ್ದೆ ನಾನು ಮೀಡಿಯಾದಲ್ಲಿ. ಅಂದ್ರೆ ಸವಿರುಚಿ ವೀಣಾ ವೆಂಕಟೇಶ್ ಅಂತ ಹೆಸರು ನನಗೆ. ಸೊ ಸವಿರುಚಿ ಪ್ರೋಗ್ರಾಮ್ಸ್, ಅಡಿಗೆ ಪ್ರೋಗ್ರಾಮ್ಗಳು, ಸಣ್ಣ ಪುಟ್ಟ. ನಾನು ಉದಯದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ, ಆಂಕರ್ ಆಗಿ ಕೆಲಸ ಮಾಡಿದ್ದೀನಿ, ಸ್ವರಗಳು ಅಂತ. ಸೊ ಐ ವಾಸ್ ಅನ್ ಎಂಪ್ಲಾಯಿ ಆಫ್ ಉದಯ ಟಿವಿ. ಆಕ್ಚುಲಿ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಒಂದು ಆಕ್ಸಿಡೆಂಟ್. ಆಕ್ಚುಲಿ ನನ್ನ ತಮ್ಮ ಅಂದ್ರೆ ಅತ್ತೆ ಮಗ, ಅವನು ಮೀಡಿಯಾದಲ್ಲಿ ಇದ್ದಾನೆ, ರಾಮ್ ಗೋಪಾಲ್ ಚಕ್ರವರ್ತಿ ಅಂತ ಹೇಳಿ. ಅವನು ವೈಶಾಲಿ ಕಾಸರವಳ್ಳಿ ಅಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದ. ಸೊ ನಾನು ಅವಾಗ ಇನ್ನು ಬಿಗಿನಿಂಗ್ ಅಲ್ಲ, ನನ್ಗೆ ಇನ್ನೂ ಇದು ಐಡಿಯಾ ಇರ್ಲಿಲ್ಲ ಮೀಡಿಯಾದೆಲ್ಲ. ಸೊ ನಾನು ಮದುವೆ ಆದಾಗ ಐ ವಾಂಟೆಡ್ ಟು ಸ್ಟಾರ್ಟ್ ಎ ಮ್ಯೂಸಿಕ್. ನಾನು ಬೇಸಿಕಲಿ ಐ ಎಮ್ ಮ್ಯೂಸಿಷಿಯನ್ ಅಂಡ್ ಇದು ಡಾನ್ಸರ್, ಸಿಂಗರ್ ಅಂಡ್ ಡಾನ್ಸರ್. ಸೊ ನನ್ಗೆ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ಬೇಕು ಅಂತಿತ್ತು. ಅದ್ ಮಾಡ್ಬೇಕಂದ್ರೆ ಫಸ್ಟ್ ನಾನ್ ಫೇಮಸ್ ಆಗ್ಬೇಕು. ನನ್ನ ಹತ್ರ ಯಾರಾದ್ರೂ ಬರ್ಬೇಕು ಅಂದ್ರೆ ನಾನು ಹೆಸರು ಮಾಡಿದ್ರೆ ತಾನೇ ನನ್ನ ಹತ್ರ ಸ್ಟೂಡೆಂಟ್ಸ್ ಬರಕ್ ಸಾಧ್ಯ. ಸೊ ಹಾಗಾಗಿ ಒಂದು ಆ ಯೋಚನೆಯಲ್ಲಿ ಇದ್ದಾಗ ಸರಿಗಮ್ಮಪ್ಪ ಅನಿಲ್ ಕಾಮತ್ ಅವ್ರು ನಡೆಸ್ತಾ ಇದ್ರು ಉದಯ ಟಿವಿಲಿ. ಆ ಟೈಮಲ್ಲಿ ನನ್ನ ಅತ್ತೆ ಮಗ ಅವನು ಇದಾಗಿದ್ದ, ಕೋಆರ್ಡಿನೇಟರ್ ಆಗಿದ್ದ ಪ್ರೋಗ್ರಾಮ್ಗೆ. ಅವನು ಆಗ ಕಾಲ್ ಮಾಡಿ, ಅಕ್ಕ ಒಂದು ಪಾರ್ಟಿಸಿಪೆಂಟ್ ಬಂದಿಲ್ಲ, ನೀನ್ ಬಂದು ಹಾಡಮ್ಮ ಅಂತ. ಸೊ ಐ ಎಂಟರ್ಡ್ ಉದಯ ಟಿವಿ ಇನ್ ಸರಿಗಮ್ಮಪ್ಪ ಆಸ್ ಎನ್ ಪಾರ್ಟಿಸಿಪೆಂಟ್. ಸೊ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಹೋದಾಗ ಸೆಲ್ವಂ ಸರ್ ನನ್ನ ನೋಡಿ ನೀವು ಆಂಕರಿಂಗ್ ಮಾಡ್ತೀರಾ ಅಂತ ಕೇಳಿದ್ರು. ಸರಿ, ಓಕೆ. ಸೊ ಹಾಗಾಗಿ ಮಕ್ಕಳ ಪ್ರಪಂಚ, ಅಡಿಗೆ ಅರಮನೆ, ಸ್ತ್ರೀ, ಈ ತರ ಪ್ರೋಗ್ರಾಮ್ಸ್ ಎಲ್ಲ ಆಂಕರಿಂಗ್ ಆಗಿ ನಾನು ಸ್ಟಾರ್ಟ್ ಮಾಡಿದೆ. ಪಾರ್ಟಿಸಿಪೆಂಟ್ ಆಗಿ, ಆಮೇಲೆ ಆಂಕರ್ ಆಗಿ ಸ್ಲೋಲಿ ಐ ವೆಂಟ್ ಇನ್ ಟು ಈ ಟಿವಿ. ಎಲ್ಲ ಟಿವಿಲೂ ಅಡಿಗೆ ಪ್ರೋಗ್ರಾಮ್ಗಳಲ್ಲಿ ಫೇಮಸ್ ಆಗ್ತಾ ಹೋದೆ. ಸೊ ಈ ಟಿವಿ ಮಾಡ್ತಿದ್ದಾಗ ಕಾಸರವಳ್ಳಿ ಅಮ್ಮ ಮೂಡಲ್ಲ ಮನೆಗೆ ಕರೆದ್ರು, ಅದ್ರಲ್ಲಿ ಒಂದು ಪಾತ್ರ ಇದೆ, ಮಾಡ್ತೀಯಾ ಅಂತ. ಸೊ ಅವಾಗ ನನ್ಗೆ ಏನು ಐಡಿಯಾ ಇರ್ಲಿಲ್ಲ, ಆಕ್ಟ್ ಮಾಡ್ಬೇಕು ಅಂತ. ಆಕ್ಟ್ ಮಾಡೋದಕ್ಕೆ ಕೇಳಿದ್ರು. ಇಲ್ಲೆಲ್ಲ ನಾನು ಅಷ್ಟೊತ್ತಿಗೆ ನನ್ನ ಸಂಸ್ಥೆ ನಾನು ಕಟ್ಟಿದ್ದೆ, ಮೂಕಾಂಬಿಕಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಅಂಡ್ ಡಾನ್ಸ್ ಅಂತ. ಸೊ ಆ ಸಂಸ್ಥೆ ಕಟ್ಟಿದ್ರಿಂದ ನಾನು ಅದಕ್ಕೆ ಟೈಮ್ ಸರಿಯಾಗಿರತ್ತೆ, ಇಲ್ಲಕ್ಕ ಆಗಲ್ಲ ಅಂತ ಹೇಳಿದ್ದೆ. ಅದಾದ್ಮೇಲೆ ಆ ಸಂಸ್ಥೆನಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್, ಆನ್ಯುವಲ್ ಡೇ ತರ ಮಾಡ್ತಿರ್ತೀವಿ, ವರ್ಷಕ್ಕೆ ಒಂದ್ಸತಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಸ್ಟೇಜ್ ಕೊಡೋದು. ಅದು ಮಾಡುವಾಗ ಒಂದ್ಸತಿ ಅಭಿನಯ ಅಂಡ್ ರಾಜೇಂದ್ರ ಸಿಂಗ್ ಸರ್ ಇಬ್ಬರು ಬಂದಿದ್ರು. ಅಂದ್ರೆ ಕ್ಯಾಮ್ರಾಮನ್ ಕಮ್ ಡೈರೆಕ್ಟರ್ ಬದುಕು ಮಾಡ್ತಿದ್ರಲ್ಲ, ಆ ರಾಜೇಂದ್ರ ಸಿಂಗ್ ಸರ್ ಇವರು ಇಬ್ರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ನನ್ನ ಪ್ರೋಗ್ರಾಮ್ಗೆ, ನಮ್ಮ ಇನ್ಸ್ಟಿಟ್ಯೂಟ್ಗೆ. ಅವತ್ತೊಂದು ಸ್ಮಾಲ್ ಸ್ಕಿಟ್ ಮಾಡಿದ್ವಿ. ಅದರಲ್ಲಿ ಒಂದು ಘಟವಾಣಿ ಕೆಲ್ಸದವಳು ಪಾತ್ರ ಮಾಡಿದ್ದೆ ನಾನು. ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೆ, ಅವ್ರು ಯಾರು ಚೆನ್ನಾಗಿ ಮಾಡ್ಲಿಲ್ಲ. ಸೊ ಪೇರೆಂಟ್ಸ್ ಎಲ್ಲ ನೀವೇ ಮಾಡಿ ಅಂತ ಹೇಳಿದ್ರು. ಸೊ ಐ ಡಿಡ್ ದಟ್ ಪಾರ್ಟ್. ಅದ್ ನೋಡಿದಾಗ ಅಭಿನಯ ಅಂಡ್ ಸಿಂಗ್ ಸರ್ ಇಬ್ರು, ಇಲ್ಲೇನ್ ಮಾಡ್ತಿದ್ದೀರಾ ನೀವು, ಇಷ್ಟು ಟ್ಯಾಲೆಂಟ್ ಇಟ್ಕೊಂಡು, ಯು ಹ್ಯಾವ್ ಟು ಬಿ ಇನ್ ದಿ ಇಂಡಸ್ಟ್ರಿ ಅಂದ್ರು. ಇಲ್ಲ ಸರ್, ಐ ಆಮ್ ಹ್ಯಾಪಿ ಹಿಯರ್, ಮಂಡೇ ಟು ಫ್ರೈಡೆ ಕ್ಲಾಸಸ್ ಮಾಡ್ಕೊಂಡು ಸ್ಯಾಟರ್ಡೆ ಸಂಡೇ ಅಡಿಗೆ ಪ್ರೋಗ್ರಾಮ್ ಮಾಡ್ಕೊಂಡು ಚೆನ್ನಾಗಿದ್ದೀನಿ ನಾನು, ಸಾಕು ನಂಗಿದು ಅಂತ ಹೇಳಿದೆ. ಬಟ್ ಅವತ್ತಿನ ದಿವಸ ಅಭಿನಯ ಚಾಲೆಂಜ್ಡ್ ಮೀ ಅಂಡ್ ಸೆಡ್, ಐ ವಿಲ್ ಬ್ರಿಂಗ್ ಯು ಇನ್ ಟು ದಿಸ್ ಇಂಡಸ್ಟ್ರಿ, ಐ ವಿಲ್ ನಾಟ್ ಲೀವ್ ಯು ಹಿಯರ್ ಅಂತ ಹೇಳಿ. ಅದು ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡು ನಾನು ಬಿಟ್ಬಿಟ್ಟಿದ್ದೆ. ಒಂದು 6 months ಆದ್ಮೇಲೆ ಶಿಗಿಮೆ ಕಾಲ್, ವಿನಾಯಕ ಹಾಸ್ಪಿಟಲ್, ವಿಜಯನಗರದಲ್ಲಿ ವಿನಾಯಕ ಹಾಸ್ಪಿಟಲ್ ಅಲ್ಲಿ ಇದೀನಿ, ತಕ್ಷಣ ಹೊರಟು ಬಾ ಅಂತ. ನಾನು ಅವಳಿಗೆ ಏನೋ ಆಗೋಯ್ತು ಅಂತ ಗಾಬರಿಲಿ ಓಡೋದಾಗ ವಿ ವರ್ ಗುಡ್ ಫ್ರೆಂಡ್ಸ್. ಅದು ಆ ಒಂದು ಪ್ರೋಗ್ರಾಮ್ ಬಂದ್ಮೇಲೆ ವಿ ವರ್ ಗುಡ್ ಫ್ರೆಂಡ್ಸ್.
ಸೊ ಅಲ್ಲಿಗೆ ಹೋದಾಗ ಫುಲ್ ಶೂಟಿಂಗ್ ಸೆಟಪ್ ಅಲ್ಲಿ ಇದ್ದಾರೆ. ಒಂದ್ ಡಾಕ್ಟರ್ ಪಾತ್ರ ನೀನೇ ಮಾಡ್ಬೇಕು ಅಂತ. ಅಯ್ಯೋ ನನ್ ಮನೇಲೂ ಏನು ಹೇಳಿ ಬಂದಿಲ್ಲ, ನಾನ್ ಮಾಡಲ್ಲಪ್ಪ, ನಂಗೆ ಅದೆಲ್ಲ ಐ ಆಮ್ ನಾಟ್ ಟ್ರೈನ್ಡ್ ಇನ್ ಆಕ್ಟಿಂಗ್. ಸೊ ನಾನು ಏನೋ ಡಾನ್ಸರ್ ಇರ್ಬೋದು, ಎಕ್ಸ್ಪ್ರೆಷನ್ ಈಸಿ ಇರ್ಬೋದು, ಸಿಂಗರ್ ಇರ್ಬೋದು, ಭಾವಗಳಿರ್ಬೋದು, ಎಲ್ಲ ಇರ್ಬೋದು, ಬಟ್ ಐ ಆಮ್ ನಾಟ್ ಟ್ರೈನ್ಡ್ ಆರ್ಟಿಸ್ಟ್. ಬೇಡ 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 ಅಂತ ಹೇಳಿ, ಇಲ್ಲ ನೀನ್ ಮಾಡು, ನಾನು ಅವತ್ತೇ ನಿನ್ಗೆ ಎಬಿಲಿಟಿ ನೋಡಿದೀನಿ, ಯು ಕ್ಯಾನ್ ಡೂ ಇಟ್, ಯು ವಿಲ್ ಬಿ ಎ ವೆರಿ ಗುಡ್ ಆರ್ಟಿಸ್ಟ್ ನೋಡಿ. ಒಂದೇ ತಕ್ಷಣ ಹಸ್ಬೆಂಡ್ ಫೋನ್ ಮಾಡಿ ತರ ಏಮರ್ಸ್ ಕರ್ಸ್ಬಿಟ್ಟು ನನ್ಗೆ ಇದು ಮಾಡಕ್ ಹೇಳ್ತಿದ್ದಾಳೆ ಅಂತ ಹೇಳಿದೆ. ಸದ್ಯ ಒಂದಿನ ತಾನೇ ಮಾಡ್ಬಿಟ್ ಬಾ ಅಂತ ಹೇಳಿದ್ರು, ಸಪೋರ್ಟ್ ಮಾಡಿದ್ರು. ಇಲ್ಲ, ವಿತೌಟ್ ಮೈ ಹಸ್ಬೆಂಡ್ ಅಂಡ್ ಮೈ ಚಿಲ್ಡ್ರನ್ ನಾನು ಇಂಡಸ್ಟ್ರಿ ಒಳಗೆ ಬರಕ್ಕೆ ಆಗ್ತಿರ್ಲಿಲ್ಲ. ಅವರು ಹಿ ಇಸ್ ಸೋ ಸಪೋರ್ಟಿವ್, ಕಾಂಪ್ರಮೈಸಿಂಗ್. ಪಾಪ ಯಾವ ವಿಷಯಕ್ಕೂ ಏನ್ ಮಾಡ್ತೀಯ ಏನು ಕೇಳಲ್ಲ. ನಿಂಗೆ ಏನ್ ಇಷ್ಟ ಆಗುತ್ತೋ ನೀನ್ ಮಾಡು, ಐ ಆಮ್ ದೇರ್ ಟು ಸಪೋರ್ಟ್ ಯು. ಆತರ ಒಂದು ಫ್ಯಾಮಿಲಿ ಸಿಗೋದು ಇಟ್ಸ್ ನಾಟ್ ಸೋ ಈಸಿ. ಆತರ ಒಂದು ಫ್ಯಾಮಿಲಿ ಕೋಆಪರೇಟಿವ್ ಆಗಿ ಸಿಗೋದು, ಸಪೋರ್ಟಿವ್ ಆಗಿ ಸಿಗೋದು. ಅಮ್ಮ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಹಾಗೇನೆ. ಎಷ್ಟೊಂದು ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ವಿ, ಮಧ್ಯದಲ್ಲಿ ನಿಂತಾಯ್ತು. ಅಮ್ಮನ ಬಗ್ಗೆ ಏನ್ ಸ್ವಲ್ಪ ಏನಾದ್ರು ಅಮ್ಮನ ಜೊತೆ ಇದ್ದಿದ್ದು ನೆನಪು? ಅಮ್ಮನು ನಾನು ಲೈಕ್ ನಾವಿಬ್ರು ಸಿಸ್ಟರ್ಸ್ ತರ ತಾಯಿ ಮಗಳು ಅಂತ ಅನ್ಸ್ತಾನೆ ಇರ್ಲಿಲ್ಲ, ಫ್ರೆಂಡ್ಸ್ ತರ ಇರ್ತಾ ಇದ್ವಿ. ತುಂಬಾ ಶೀಸ್ ಎ ಸೋ ಸ್ವೀಟ್ ಲೇಡಿ, ತುಂಬಾ ಸಾಫ್ಟ್ ಸೋಲ್ ಅಂಡ್ ವೆರಿ ಪೇಷಂಟ್. ಎಲ್ಲ ಸಹಿಸ್ಕೊಂಡು ಹೋಗುವಂತ ಒಂದು ಕ್ಯಾರೆಕ್ಟರ್. ಎಂತ ಕಷ್ಟ ಬಂದ್ರು ಸಹಿಸ್ಕೊಂಡು. ಅಂದ್ರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಒಂದು 14 ಜನ ಮಕ್ಕಳು. ನಮ್ಮ ತಂದೆಗೆ ಅಕ್ಕ ತಂಗಿರೆಲ್ಲ ಸೇರಿದ್ರೆ ಒಂದು 10-12 ಜನ ಇರೋರು. ಅವಾಗೆಲ್ಲ ಆಗಿನ ಕಾಲದಲ್ಲೆಲ್ಲ ಅಮ್ಮ ಎಲ್ಲರೂ ಒಟ್ಟಿಗೆ ಒಂದೇ ಮನೇಲೆ ಇರ್ತಾ ಇದ್ವಿ. ಅವ್ರಲ್ದೆ ನಾವು 3 ಜನ ಎಲ್ಲ ಒಟ್ಟೊಟ್ಟಿಗೆ ಇರ್ತಾ ಇದ್ವಿ. ಅವಾಗೆಲ್ಲ ಒಂಥರ ಎಲ್ಲರಿಗೂ ಅವರೇ ಅಡಿಗೆ ಮಾಡಿ ಹಾಕ್ತಾ ಇದ್ರು. ತುಂಬಾ ಸಹನಾಮಯಿ. ಸಹನೆ ಅನ್ನೋದನ್ನ ನಾನು ಅವರಿಂದನೇ ಕಲಿತೆ. ಅಂಡ್ ಯಾವಾಗ್ಲೂ ನಗು ಮುಖ. ಇವತ್ತು ನಾನು ಅವ್ರಿಗೋಸ್ಕರನೇ ನಾನು ಈ ಇಂಡಸ್ಟ್ರಿಗೆ ಬರೋದಿಕ್ಕೆ ಒಂದು ಫೋರ್ಸ್ ಮಾಡಿದಾಗ್ಲೂ ಅಮ್ಮ ಹೇಳಿದ್ ನೆನಪಾಗ್ತಿತ್ತು ನನಗೆ. ನೀನು ಫೇಮಸ್ ಆಗ್ಬೇಕು ಅಂತ ಇದೆ, ನಿನ್ನ ಆಶೀರ್ವಾದನ ಏನೋ ಅದು ಹಾಗೆ ಕೂಡ್ ಬಂತು ನನಗೆ ಅಭಿನಯಕ ಮೂಲಕ. ಈಗ ನೀವು ಇಷ್ಟೊಂದು ಬೆಳೆದಿದ್ರಲ್ಲ, ಇವಾಗ ಅಮ್ಮ ಇದ್ದಿದ್ರೆ ನೋಡಿ ಎಷ್ಟು ಸಂತೋಷ ಪಡೋರಲ್ವಾ? ನಾನು ಖಂಡಿತ. ಬಟ್ ಅದನ್ನ ಮಾತ್ರ ನಾನು ಅದಕ್ಕೋಸ್ಕರನೇ ನಾನು ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇದೀನೋ ಅದ್ರಲ್ಲೆಲ್ಲ ನಮ್ಮ ಅಮ್ಮನ ಜೊತೆ ಇರೋ ಫೋಟೋನೇ ಇರುತ್ತೆ. ಸೊ ನಮ್ಮಮ್ಮಂಗೆ ನನಗೇನಂದ್ರೆ ನಮ್ಮಮ್ಮ ನನ್ನ ಫೇಮಸ್ ಆಗಿ ನೋಡ್ಬೇಕು ಅಂದ್ರೆ ನಾನು ಅವ್ರನ್ನ ಫೇಮಸ್ ಮಾಡ್ಬೇಕು ನನ್ನ ಜೊತೆನೆ. ಸೊ ಶಿ ಹ್ಯಾಸ್ ಟು ಬಿ ವಿತ್ ಮಿ. ನನ್ನ ಇನ್ಸ್ಟಿಟ್ಯೂಟ್ ಹೆಸರು ಅಷ್ಟೇ, ಮೂಕಾಂಬಿಕಾ. ನಾನು ಮೂಕಾಂಬಿಕೆ ಭಕ್ತೆ. ಮೂಕಾಂಬಿಕಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಅಂದ್ರೆ ಸ್ಮಾಲ್ ಶಾರ್ಟ್ ಫಾರ್ಮ್ ಮಾಡಿದ್ರೆ ಮೀ ಅಂಡ್ ಮಾ, ಅಮ್ಮ ಮತ್ತೆ ನಾನು. ಸೊ ಹಾಗೆ ಬರೋ ತರನೇ ಅದು ಕೊಲ್ಲೂರಮ್ಮನೂ ಆಗಿರ್ಬೋದು, ನಮ್ಮಮ್ಮನೂ ಆಗಿರ್ಬೋದು. ಆ ಒಂದು ಕನೆಕ್ಟ್ ಬರೋ ತರನೇ ಮೀ ಮಾ ಶಾರ್ಟ್ ಫಾರ್ಮ್ ಆಗಿ ಬರೋ ತರ ಶಿ ಇಸ್ ಆಲ್ವೇಸ್ ವಿತ್ ಮೀ. ಅಂಡ್ ನಾನು ಅವ್ರನ್ನ ಎಲ್ಲಾ ಕಡೆ ನನ್ನ ಸ್ಟೇಟಸ್ ಎಲ್ಲಾ ಫೋಟೋಸ್ ಅಲ್ಲೂ ನನ್ನ ಅಪ್ಪ ಅಮ್ಮನ ಜೊತೆನೆ ಇರ್ತೀನಿ. ಸೊ ಐ ವಾಂಟ್ ದೆಮ್ ಆಲ್ಸೋ ಟು ಬಿ ಫೇಮಸ್ ಅಲಾಂಗ್ ವಿತ್ ಮೀ. ಅಪ್ಪಗೆ ಇಷ್ಟ ಆಯ್ತಾ ನೀವು ಇಂಡಸ್ಟ್ರಿಗೆ ಬರೋದು? ಬಿಗಿನಿಂಗ್ ಅಲ್ಲಿ, ಬಟ್ ನಾನು ಇಂಡಸ್ಟ್ರಿ ಬಂದ್ಬಿಟ್ಟಾಗ ನನ್ ಮದ್ವೆ ಆಗಿ ಹೋಗ್ತಿತ್ತು. ಸೊ ದ ಡಿಸಿಷನ್ ವಾಸ್ ನಾಟ್ ವಿತ್ ಅಪ್ಪ, ಇಟ್ ವಾಸ್ ವಿತ್ ಮೈ ಹಸ್ಬೆಂಡ್. ಸೊ ಹಾಗಾಗಿ ಬಟ್ ಅಪ್ಪಂಗೆ ಅಷ್ಟೇನ್ ಇಂಟ್ರೆಸ್ಟ್ ಇರ್ಲಿಲ್ಲ. ಅವ್ರಿಗೆ ನಾನು ಸಂಗೀತದಲ್ಲಿ ಸಾಧನೆ ಮಾಡ್ಬೇಕು, ಸಿಂಗರ್ ಆಗ್ಬೇಕು ಅನ್ನೋದಿತ್ತು. ಅವ್ರಿಗೆ MS ಸುಬ್ಬಲಕ್ಷ್ಮಿ ತರ ಆಗ್ಬೇಕು ಅಂತ ಇತ್ತು. ಸೊ ನನಗೂ MS ಸುಬ್ಬಲಕ್ಷ್ಮಿ ಮಾನಸಿಕ ಗುರು. ಸೊ ಹಾಗಾಗಿ ಈ ಮೂಗ್ಬಟ್ಟಿಂದ ಹಿಡಿದು ಅವ್ರನ್ನ ನಾನು ಕಾಪಿ ಮಾಡಿದ್ದೀನಿ. ಸೊ ನನ್ ಕ್ಲಾಸಿಕಲ್ ಮ್ಯೂಸಿಕ್ ಇಂಟ್ರೆಸ್ಟೇ ಜಾಸ್ತಿ ಇದ್ದಿತ್ತು, ಸಿಂಗರ್ ಆಗ್ಬೇಕು ಅಂತಾನೆ ಇದ್ದಿತ್ತು. ಬಟ್ ಮೈ ಫೇಟ್ ಐ ವಾಸ್ ಡೆಸ್ಟಿನ್ ಟು ಬಿಕಮ್ ಎನ್ ಆಕ್ಟ್ರೆಸ್. ಸೊ ಹಾಗಾಗಿ ಸೊ ಅಪ್ಪಂಗೆ ನಾನು ಮ್ಯೂಸಿಕ್ ಲೈನ್ ಅಲ್ಲಿ ಹೋಗಿದ್ದಿದ್ರೆ ಹಿ ವುಡ್ ಹ್ಯಾವ್ ಲವ್ಡ್ ಮಚ್ ಮೋರ್. ಸೊ ಬಟ್ ಇವತ್ತು ಬಟ್ ಹೀಸ್ ಆಲ್ಸೋ ಸಪೋರ್ಟಿವ್. ಇವಾಗ ನಾನು ಒಂದ್ ಲೆವೆಲ್ಗೆ ಬಂದಿದ್ದೇನೆ ಅಂದ್ರೆ ವೀಣಾ ವೆಂಕಟೇಶ್ ಅವ್ರ ಅಪ್ಪ ಅಂತ ಹೇಳೋ ಲೆವೆಲ್ಗೆ ಬಂದಿದ್ದೀನಿ ಅಂದಾಗ ಅವ್ರಿಗೂ ಖುಷಿ ಇದೆ. ಈಗ ಅಪ್ಪನ ಮಾಡೋ ಎಲ್ಲಾ ಸೀರಿಯಲ್ಸ್ ನೋಡ್ತಾರೆ, ಫೀಡ್ಬ್ಯಾಕ್ಸ್ ಕೊಡ್ತಾರೆ, ಇಂಪ್ರೂವ್ ಮಾಡ್ಕೊಳಕ್ ಸಪೋರ್ಟ್ ಮಾಡ್ತಾರೆ. ಹೀಸ್ ಆಲ್ಸೋ ವೆರಿ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಡನ್. ನಿಮ್ ಫ್ಯಾಮಿಲಿ ಮೆಂಬರ್ಸ್ ನೀವು ಅಕ್ಕ ತಂಗಿರು? ನಾವು ಅಕ್ಕ ತಂಗಿರು 3 ಜನ, ವೀಣಾ, ವಾಣಿ, ಸುಧಾ. ನಾವು 3 ಜನ. ನಾನೇ ಫಸ್ಟ್. ಈ ಕಡೆ ಮಗಳು ಮನೆ ದೊಡ್ಡೋಳು ನಾನೇ, ಆ ಕಡೆ ದೊಡ್ಡ ಸೊಸೆನೂ ನಾನೇ. ಸೊ ನಾನು ನನ್ ಗಂಡ 2 ಮಕ್ಕಳು, ನಂಗೆ ಗಂಡ್ ಮಕ್ಕಳು. ಅಪ್ಪ ಇದಾರೆ, ಅಮ್ಮ ಇಲ್ಲ. ಅಂಡ್ ನನ್ನ ತಂಗಿರು ಇಬ್ರು. ಸೊ ಅವರೆಲ್ಲ ಸೆಟಲ್. ಒಬ್ಳು ಯೋಗ ಟೀಚರು, ಇನ್ನೊಬ್ಳು ಡಾಕ್ಟರ್. ಶೀಸ್ ಎ ಡಾಕ್ಟರ್.
ಎಲ್ಲ ಇಲ್ಲ ಸೆಟಲ್, ಎಲ್ಲ ಇಲ್ಲ ಎಲ್ಲ ಇಲ್ಲ ಮಹಾಲಕ್ಷ್ಮಿ. ಎಜುಕೇಶನ್ ಎಲ್ಲಿವರೆಗೂ ಆಗಿದೆ ನಿಮ್ಗೆ? ನಂದು 3 ಮಾಸ್ಟರ್ ಡಿಗ್ರೀಸ್. ಸೊ ಈ ನಮ್ಮ ಮನೇಲಿ ಎಲ್ಲ ಏನು ಅಂತಂದ್ರೆ ಆಸ್ತಿ ಗಿಸ್ತಿಗಿಂತ ಎಜುಕೇಶನ್ ನಮ್ಮ ವಿ ಆರ್ ಅಯ್ಯಂಗರ್ಸ್. ಸೊ ನಮ್ಮ ಕಮ್ಯುನಿಟಿನಲ್ಲಿ ಜಾಸ್ತಿ ನೀವು ನೋಡಿದ್ರೆ ಸ್ವತ್ತು ಪ್ರಾಪರ್ಟೀಸ್ಗಿಂತ ಎಜುಕೇಶನ್ ಕೊಟ್ಬಿಡ್ತಾರೆ. ಸೊ ನೀವು ಆಸ್ತಿ ಕೊಟ್ಟಿದ್ದೀವಿ, ಇನ್ ನೀವು ದುಡ್ಡು ಮಾಡ್ಕೊಳ್ಳಿ, ಆ ತರದೊಂದು ಟ್ರೆಂಡ್. ಸೊ ಎಲ್ಲರೂ ಚೆನ್ನಾಗಿ ಓದಿದೀವಿ. ಹಸ್ಬೆಂಡ್ ಬಗ್ಗೆ ಮಾತಾಡೋಣ. ನಮ್ಮ ಹಸ್ಬೆಂಡ್ ಲವ್ ಮ್ಯಾರೇಜ್ ಇಲ್ಲ, ಅದು ಅರೇಂಜ್. ಅದು ಒಂಥರ ಚೇಸಿಂಗ್ ಅರೇಂಜ್ಡ್ ಮ್ಯಾರೇಜ್. ನಾನು ನಮ್ಮ ಯಜಮಾನ್ರು ನೋಡೇ ಇಲ್ಲ ಒಬ್ರನ್ನೊಬ್ರು. ಅದೇ ತರ ನಮ್ಮ ಅಪ್ಪ ಅಮ್ಮಂಗೆ ಹಿಂಗಾಯ್ತು, ಹಂಗೆ ನಂಗೂ ಆಯ್ತು. ನನ್ನ ಯಾವ್ದೋ ಒಂದ್ ಮದ್ವೆಲೆ ಅವ್ರಮ್ಮ ನೋಡಿ ಇವಳೇ ನನ್ಗೆ ಸೊಸೆಯಾಗಿ ಬರ್ಬೇಕಂತ ಹೇಳಿ ಅತ್ತೆ ಅಟ್ಟಿಸ್ಕೊಂಬಂದ್ ಮಾಡ್ಕೊಂಡಿದ್ ಮದ್ವೆ. ಆತರ ಡಿಫ್ರೆಂಟ್ ಆಗಿ. ಯಾವ ತರ ಅಟ್ಟಿಸ್ಕೊಂಬಂದ್ರೆ ಅಂದ್ರೆ ಅವರು ನಾನಿನ್ನೂ ಅವಾಗ +2 ಓದ್ತಾ ಇದ್ದೆ, ಅಂದ್ರೆ PUC ಸೆಕೆಂಡ್ ಇಯರ್ ಓದ್ತಾ ಇದ್ದೆ. ಆಗ್ಲೇ ಅವ್ರು ಯಾವ್ದೋ ಮದ್ವೆಯಲ್ಲಿ ನೋಡಿ ನಾನು ನಮ್ಮ ಅಪ್ಪನ ಹತ್ರ ಅಪ್ರೋಚ್ ಮಾಡಿದಾಗ, ಇಲ್ಲೆಲ್ಲ ನನ್ನ ಮಗಳು ಇನ್ನು ಡಿಗ್ರಿನೂ ಮಾಡಿಲ್ಲ, ಈಗ್ಲೇ ಮದ್ವೆ ಎಲ್ಲ ಬೇಡ, ನೀವು ನನ್ಗೆ ನಾದ್ನಿ ಇದ್ಲು, ಅವ್ರಿಗೆಲ್ಲ ಮುಗಿಸಿ ಆಮೇಲೆ ಬನ್ನಿ, ಅಲ್ಲಿವರೆಗೂ ಬೇಡ, ಅವಳು ಓದ್ಬೇಕು ಅಂತಿದ್ದಾಳೆ, ನಾವು ಮದ್ವೆ ಮಾಡೋ ಐಡಿಯಾದಲ್ಲಿ ಇಲ್ಲ ಅಂತ ಹೇಳಿದ್. ಒಂದೇ ಒಂದು ವರ್ಷದಲ್ಲಿ ನಾದಿಗೆ ಮದುವೆ ಮಾಡ್ಬಿಟ್ಟು ಮತ್ ಬಂದು ಈಗ್ಲಾದ್ರೂ ಮದುವೆ ಮಾಡ್ಕೊಡಿ, ನಾವು ಓದಿಸ್ತೀವಿ, ಅವಳು ಏನ್ ಓದ್ತಾಳೋ ಅದನ್ನ ನಾವು ಓದಿಸ್ತೀವಿ ಅಂತ ಹೇಳಿ ಹಂಗೆ ಇದ್ ಮಾಡಿ. ಸೊ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರು. ಅಂಡ್ ನನಗೆ ಅಪ್ಪಂಗೆ ನನ್ನ ಫಾರಿನ್ ಕೊಡ್ಬೇಕು ಅಂತ ಆಸೆ. ಫಾರಿನ್ ರಿಟರ್ನ್ ಯಾರಿಗಾರು ಕೊಡ್ಬೇಕು ಅಂತ. ನನಗೆ ಫಾರಿನ್ ಹೋಗಕ್ಕೆ ಭಯ. ನಂದು ಕೆಲವು ಫ್ರೆಂಡ್ಸ್ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿತ್ತು. ಪಾಪ ವೀಸಾ ಎಲ್ಲ ಕಿತ್ತಿಟ್ಕೊಂಡು ಅವ್ರು ನನಗೆ ತುಂಬಾ ಟಾರ್ಚರ್ ಕೊಟ್ಟು ತುಂಬಾ ಕಷ್ಟಪಟ್ಟ ತುಂಬಾ ಜನ ಆ ತರದ್ದೇ ಕೆಲವು ನನ್ನ ಫ್ರೆಂಡ್ಸಿಗೆ ಆಗಿತ್ತು. ಅವತ್ತಿಂದ ಐ ವಾಸ್ ವೆರಿ ವೆರಿ ಪರ್ಟಿಕ್ಯುಲರ್. ಹಳ್ಳಿನಲ್ಲಿ ಯಾವ ಇಂಡಿಯಾ ಒಳಗೆ ಯಾವ ಮೂಲೆಯಲ್ಲಿದ್ರು ಓಕೆ, ಐ ಆಮ್ ರೆಡಿ ಟು ಗೋ, ಬಟ್ ಬಿಯಾಂಡ್ ಇಂಡಿಯಾ ಐ ಆಮ್ ನಾಟ್ ಗೋಯಿಂಗ್. ದಟ್ ಇಸ್ ವಾಟ್ ವಾಸ್ ಮೈ ಮೆಂಟಲ್ ಸ್ಟೇಟಸ್. ಸೊ ಅಷ್ಟೊತ್ತಿಗೆ ನಮ್ಮ ತಂದೆ ಫ್ರೆಂಡ್ ಮಗ ಅವರು ಕೆನಡಾದಿಂದ ಬಂದಿದ್ದು. ಹಿ ವಾಸ್ ಎ ಸೈಂಟಿಸ್ಟ್. ಅವ್ರಿಗೊಬ್ಬರೇ ಮಗ. ಅಂಡ್ ಹಿ ವಾಸ್ ಲೈಕ್ ಆಲ್ಮೋಸ್ಟ್ ಮದುವೆ ಮಾಡಿ ಕಳಿಸ್ಬಿಡೋ ರೇಂಜ್ಗೆ ಮಾತುಕತೆಗಳು ಮನೇಲಿ ನಡೀತಾ ಇತ್ತು. ಸೊ ಅವರು 15 days ಅಲ್ಲಿ ಮದುವೆ ಮಾಡ್ಕೊಂಡು ಗ್ರೀನ್ ಕಾರ್ಡ್ ಅಲ್ಲಿ ಕರ್ಕೊಂಡು ಹೊರಟಿರ್ತೀವಿ ಅಂತ ಕೂತಿದ್ರು ಅವರು. ನಿಮ್ ಮಗಳೇ ಬೇಕು ನಮ್ಗೆ ಅಂತ. ಆ ಟೈಮಲ್ಲಿ ನನಗೆ ನೋನ್ ಡೆವಿಲಾ ಅನ್ನೋನ್ ಡೆವಿಲಾ ಅನ್ನೋ ಒಂದು ಸಿಚುವೇಶನ್ ಬಂದ್ಬಿಡ್ತು. ಇವ್ರು ಅಟ್ಟಿಸ್ಕೊಂಡ್ ಬರ್ತಾನೆ ಇದ್ರಲ್ಲ ಮೈಸೂರಿಂದ. ಸೊ ಗೊತ್ತಿಲ್ದೇ ಇರೋ ಕೆನಡಾದಲ್ಲಿ ಹೋಗಿ ಸಿಕ್ಕಾಕೊಳ್ಳೋ ಬದಲು ಗೊತ್ತಿರೋ ಮೈಸೂರಲ್ಲಿ ಸಿಕ್ಕಾಕೊಳ್ಳೋದು ಈ ತರದೊಂದು ಚಾಯ್ಸ್ ಅಲ್ಲಿ ಗೊಂದಲ ಇತ್ತು ನನಗೆ. ಸೊ ಅವಾಗ ಏನಂದ್ರೆ ನಮ್ಮ ಅಪ್ಪನ ಹತ್ರ ಎಲ್ಲ ಮಾತಾಡಕ್ಕಾಗಲ್ಲ, ಸೋ ಸ್ಟ್ರಿಕ್ಟ್. ಏನಾರ ಮಾತಾಡಿದ್ರೆ ಬೆಲ್ಟ್ ಅಲ್ಲಿ ಪಟ 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 ಬೀಳ್ತಿತ್ತು. ನಮ್ ತಂಗಿರೆಲ್ಲ ತಪ್ಪು ಮಾಡೋರು, ನಾನ್ ಸಿಕ್ಕಾಕೊಂಡ್ಬಿಡವೆ, ನನಗೆ ಸರ್ರೇ ಬರ್ಸೋರು. ಸೊ ಚಿಕ್ಕ ವಯಸ್ಸಿಂದ ಅವ್ರ ಬೆಲ್ಟ್ಗೆ ಹೆದರ್ಕೊಳ್ತಾ ಇದ್ದವ್ರು ನಾವೆಲ್ಲ. ಸೊ ಹಾಗಾಗಿ ಅಪ್ಪನ ಹತ್ರ ಈ ಮದುವೆ ಬೇಡ ನನ್ಗೆ ಅಂತ ಹೇಳಕ್ ಭಯ. ಬಟ್ ಹೇಳಲೇಬೇಕು ಇವಾಗ, ಇಲ್ಲಾಂದ್ರೆ ತಗ್ಲಾಕ್ ಬಿಡ್ತಾರೆ. ಸೊ ಈ ಸಿಚುವೇಶನ್ ಇತ್ತು. ಅವ್ರ ದಿನ ಆಫೀಸಿಗೆ ಸೂಟ್ಕೇಸ್ ಎತ್ಕೊಂಡು ಹೋಗಾರಲ್ಲ, ಅದ್ರ ಮೇಲೆ ಒಂದು ಚೀಟಿ ಬರ್ದಿಟ್ಬಿಟ್ಟು ನಂಗೆ ಕೆನಡಾ ಹುಡುಗ ಬೇಡ, ಮೈಸೂರು ಗೈಸ್ ಓಕೆ. ನಾನು ನೋಡೂ ಇಲ್ಲ ಅವ್ರನ್ನ, ನೋಡೂ ಇಲ್ಲ. ಅವ್ರು ಹೆಂಗಿದ್ರು ಬರ್ತಾನೆ ಇದಾರಲ್ಲ ರೆಗ್ಯುಲರ್ ಆಗಿ, ಐ ಆಮ್ ಹ್ಯಾಪಿ ವಿತ್ ಹಿಮ್. ಸೊ ನಂಗೆ ಇದೇ ಮಾಡ್ಕೊಳ್ತೀನಿ ಅಂತ ಬರ್ದಿಟ್ಬಿಟ್ಟು ಬಂದ್ ರೂಮಲ್ಲಿ ಬಾಗ್ಲಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಭಯ. ಆಮೇಲೆ ಅಪ್ಪ ಲೈಕ್ ಸರಿ ಬಿಡು ಅಂತ ಅವ್ರಿಗೂ ಒಂದು ಲೆವೆಲ್ಗೆ ನಾನು ಕಣ್ಣೀರೆಲ್ಲ ಹಾಕಿದ್ದೆಲ್ಲ ನೋಡ್ಬಿಟ್ಟು ಓಕೆ ಅಷ್ಟು ಬೇಡ ಅಂದ್ಮೇಲೆ ಫೋರ್ಸ್ ಮಾಡೋದು ಬೇಡ ಅಂತ ಹೇಳಿ ಏನೋ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟು ಸರಿ ಅಂದ್ಬಿಟ್ಟು ಮತ್ತೆ ಇವ್ರನ್ನೇ ಕರ್ಸಿ ಮಾತುಕತೆ ಆಗಿ ಮದ್ವೆ ಆಯ್ತು. ಯಾವಾಗ ಆಯ್ತು ಮದ್ವೆ? July 14th, 1991. 32 years ಆಗೋಯ್ತು. 32 years ಆಯ್ತು. ಇಬ್ರು ಗಂಡು ಮಕ್ಳು. ಇಬ್ರು ಜನ. ಹೌದು. ಏನ್ ಮಾಡ್ತಾರೆ ಮಕ್ಕಳು? ದೊಡ್ಡವನು ಈಗ ಅವನು ಕಂಪನಿ ಸೆಕ್ರೆಟರಿನೇ. ಅವನು ಇಸ್ ಎ ಪಾರ್ಟ್ನರ್ ಇನ್ ಫರ್ಮ್, ಕಂಪನಿ ಸೆಕ್ರೆಟರಿ, ಫಿನಾನ್ಸ್ ಕಂಟ್ರೋಲರ್ ಕೆಲಸ ಮಾಡ್ತಾನೆ. ಚಿಕ್ಕವನು ಲಂಡನ್ ಅಲ್ಲಿ LLM ಮುಗಿಸ್ಕೊಂಡು LLB ಮಾಡಿ ಈಗ BMS ಕಾಲೇಜಲ್ಲಿ ಪ್ರೊಫೆಸರ್ ಇನ್ ಲಾ. ಮದ್ವೆ ಏನಾದ್ರು ಆಯ್ತಾ ಮಕ್ಕಳಿಗೆ? ಇಲ್ಲ, ಇಬ್ರು ಮದುವೆ ಮಾಡ್ಕೊಳ್ಳೋ ಐಡಿಯಾದಲ್ಲಿ ಇಲ್ಲ. ಸೊ ಇವಾಗ ಅದೊಂದೇ ನನಗೆ ಜೀವನದಲ್ಲಿರೋ ಕೊರಗು, ಆಸೆ ಕೊರಗು ಎರಡು. ಬಿಕಾಸ್ ಏನಾಗಿದೆ ಅಂದ್ರೆ ಈಗಿನ ಒಂದು ಟ್ರೆಂಡ್ ಏನಾಗಿದೆ ಅಂದ್ರೆ ಮದುವೆ ಮಾಡ್ಕೊಂಡು ಲೇಟ್ ಮ್ಯಾರೇಜಸ್ ಅನ್ನೋದಕ್ಕಿಂತ ಬ್ರೋಕನ್ ಮ್ಯಾರೇಜಸ್. ಲೈಕ್ ಲಾಟ್ ಆಫ್ ನಮ್ಮ ಫ್ಯಾಮಿಲಿನಲ್ಲಿ ಇರ್ಬೋದು, ನನ್ನ ಮಗನ ಫ್ರೆಂಡ್ಸ್ ಇರ್ಬೋದು,
ಎಲ್ಲ ಡಿವೋರ್ಸ್. ಒಂದೊಂದು ವರ್ಷ, ಒಂದೊಂದು ತಿಂಗಳು, ಒಂದೊಂದು ವಾರ, 6 ತಿಂಗಳಿಗೆಲ್ಲ ಡಿವೋರ್ಸ್. ಇದೇನೋ ಒಂಥರ ಸೀಸನ್ ತರ ಇದು. ಆ ಸೀಸನ್ ಅಲ್ಲಿ ಒಂದು ಡಿವೋರ್ಸ್ ಅಂದ್ರೆ ಆ ಡಿವೋರ್ಸ್ ಆಗ್ತಾನೆ ಹೋಗುತ್ತೆ. ಸುಮಾರು ಜನದು ಆತರ ಆಗುತ್ತೆ. ಒಂದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಲವ್ ಮ್ಯಾರೇಜ್ ಅಂದ್ರೆ ಬರೀ ಲವ್ ಮ್ಯಾರೇಜಸ್ ಆಗ್ತಾ ಹೋಗುತ್ತೆ. ಅರೇಂಜ್ ಅಂದ್ರೆ ಈ ತರ ಅದೊಂದೊಂದು ಸೀಸನ್ ಬರುತ್ತೆ. ನಿಜವಾದ ಮಾತು. ಬಟ್ ಈಗಿನ ನಮ್ಮ ಟೈಮಲ್ಲಿ ಇದ್ದಂತ ಒಂದು ಫ್ಯಾಮಿಲಿ ಬಗ್ಗೆ ಇದ್ದಂತ ಬಾಂಡ್, ಜಾಯಿಂಟ್ ಫ್ಯಾಮಿಲಿ ಇದು ಅದೆಲ್ಲ ಏನು ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಇಲ್ವೇ ಇಲ್ಲ. ಅಟ್ಲೀಸ್ಟ್ ಅಪ್ಪ ಅಮ್ಮ ಹೇಳೋ ಮಾತು ಕೇಳೋದು, ಅಥವಾ ಮನೆಗೆ ತಕ್ಕ ಹಾಗೆ ಇರೋಂತ ಸೊಸೆರು ಅದೆಲ್ಲ ಸಿಗಲ್ಲ. ಎಲ್ಲರೂ ಇವಾಗ ದೇ ಆರ್ ಎಕನಾಮಿಕಲಿ ಇಂಡಿಪೆಂಡೆಂಟ್, ಎಜುಕೇಶನಲಿ ಹೈಲಿ ಎಜುಕೇಟೆಡ್. ಸೊ ಎಕ್ಸ್ಪೆಕ್ಟೇಷನ್ಸ್ ಆರ್ ಟೂ ಮಚ್. ಅವ್ರಿಗೇನಂತಂದ್ರೆ ಇವಾಗ ಯಾರ ಕಂಟ್ರೋಲ್ಗೂ ಯಾರು ಸಿಗಕ್ಕೆ ಇಷ್ಟಪಡಲ್ಲ. ಈಗ ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಬೇಕಾಗೇ ಇಲ್ಲ. ಸೊ ಈಗ ಅದು ಅಲ್ಲದೆ ಇವಾಗ ಲಿವಿಂಗ್ ಟುಗೆದರ್ ಅನ್ನೋ ಒಂದು ಇದು ಬಂದ್ಬಿಟ್ಟಿರೋದ್ರಿಂದ, ಲಿವಿಂಗ್ ಟುಗೆದರ್ ಇದೊಂದು ಕಸ್ಟಮ್ ಬಂದ್ಬಿಟ್ಟಿರೋದ್ರಿಂದ ಮ್ಯಾರೇಜಸ್, ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜಸ್ ಆರ್ ಕಮಿಂಗ್ ಡೌನ್. ಸೊ ಇವಾಗ ನಮ್ಗೆ ಹುಡುಗರು ಜಾಸ್ತಿ ಇದಾರೆ, ಹುಡುಗಿರು ಕಡಿಮೆ ಇದಾರೆ. ಹಂಗೂ ಆಗೋಗ್ಬಿಟ್ಟಿದೆ ಕೆಲವೊಂದು. ಮತ್ತೆ ಹುಡುಗಿರೆಲ್ಲ ಇವಾಗ ಮದ್ವೆ ಆದ್ರೇನೆ ಜೀವನ ಅನ್ನೋ ಒಂದು ಪರಿಸ್ಥಿತಿ ಇಲ್ಲ ಈಗ. ಸೊ ಹಂಗಾಗಿ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ. ನಾವು ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿ. ನಾನು ಅಂದ್ರೆ ತುಂಬಾ ನಾನೇನು ಕಂಡೀಷನ್ ಹಾಕೋ ಅಂತ ಅತ್ತೆ ಏನಲ್ಲ. ನಾನಂದೆ ನೀನ್ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರು ನಂಗೆ ಓಕೆನಪ್ಪ, ನೀನ್ ಮದ್ವೆ ಮಾಡ್ಕೊಂಡು ನಾವು ನೋಡಿರೋದ್ ಮದ್ವೆ ಮಾಡ್ಕೊಂಡ್ರು ಓಕೆ, ಬಟ್ ಮದ್ವೆ ಮಾಡ್ಕೋ ಅನ್ನೋದಷ್ಟೇ ನಮ್ಗಿರೋದು. ಈಗ ಕೆಲವರು ಸೊಸೆಂದ್ರ ಬಂದ ತಕ್ಷಣ ಅವ್ರ ಏನ್ ಹೇಳ್ತಾರೆ, ಅವ್ರ ಕಂಡೀಷನ್ ಏನಾದ್ರು ಮದ್ವೆ ಮುಂಚೆನೆ ಹೇಳ್ಬಿಟ್ಟಿರ್ತಾರೆ. ಹುಡುಗಿ ಮಾತಾಡ್ಕೋತಾರಲ್ವಾ, ಲೆಟ್ಸ್ ಬಿ ಸಪರೇಟ್ ಅಂತ. ಅದು ಅಪ್ಪ ಇಷ್ಟ ಕೊಡೋದು ಬೇಡ ನಾವು. ಹಂಗಿಲ್ಲ. ಈಗ ಫಸ್ಟ್ ಈಗ ತಮಿಳಲ್ಲಿ ಕೇಳೋದಾದ್ರೆ ಪೆರ್ಸಿರ್ಕ ಅಂದ್ರೆ ದೊಡ್ಡವ್ರು ಇದಾರ ಅಂತ ಕೇಳ್ತಾರೆ. ಪೆರ್ಸಿಂದ ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಕಮ್ ಅನ್ನೋ ತರ. ಸೊ ಮೊದ್ಲೇ ಇವಾಗೆಲ್ಲ ಬರ್ತಿದ್ದಂಗೆ ದೇ ವಾಂಟ್ ಟು ಹ್ಯಾವ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ವಿ ಆರ್ ರೆಡಿ ಫಾರ್ ಇಟ್. ಐ ಡೋಂಟ್ ಹ್ಯಾವ್ ಎ ಪ್ರಾಬ್ಲಮ್. ನಮ್ಗೇನು ಸಂತೋಷವಾಗಿ ಎಲ್ಲ ಅವ್ರವ್ರು ಸರಿಯಾಗಿದ್ರೆ ಸಾಕು. ನಮ್ಗೆ ಸಂತೋಷವಾಗಿ ಅವ್ರವ್ರು ಚೆನ್ನಾಗಿದ್ರೆ ಸಾಕು. ನಾವೇನ್ ಇಂಟರ್ಫಿಯರ್ ಆಗ್ಬೇಕು ಅನ್ನೋದು ಇಲ್ಲ. ಬಟ್ ಆದ್ರೂನು ನಮ್ಗೆ ಆ ತರದ್ದು ಮಕ್ಳಿಗೆ ಇವಾಗ ಅದೊಂದು ಇನ್ಸ್ಟಿಟ್ಯೂಷನ್ ಮೇಲೆ ಎಲ್ಲ ಡಿಮ್ಯಾಂಡ್. ಇವಾಗ ಡಿವೋರ್ಸ್ ಕೊಡೋದು ಅಷ್ಟು ಈಸಿ ಕೊಡಲ್ಲ. ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ. ಇಷ್ಟು ಲಕ್ಷ ಕೊಡು, ಅಷ್ಟು ಲಕ್ಷ ಕೊಡು, ಇಲ್ಲಾಂದ್ರೆ ಸೈನ್ ಮಾಡಲ್ಲ ಅನ್ನೋದು. ಇವಾಗ ಮ್ಯಾರೇಜ್ ಹಸ್ ಬಿಕಮ್ ಎ ಬಿಸ್ನೆಸ್. ಇಟ್ ಹಸ್ ಬಿಕಮ್ ಎ ಬಿಸ್ನೆಸ್ ನಾವು. ಸೊ ಇವಾಗ ಅದರಲ್ಲೂ ಸಾಫ್ಟ್ ಹಾರ್ಟೆಡ್ ಪೀಪಲ್ ಸಿಕ್ಬಿಟ್ರಂತೂ ಮೋಗಿತ್ತು ರುಬ್ಬಿ ಗುಂಡಾಂತರ ಮಾಡ್ಬಿಡ್ತಾರೆ. ಸೊ ಅದೊಂದು ಭಯ ಇರೋದ್ರಿಂದ ನಮ್ಗೆ ಫೋರ್ಸ್ ಮಾಡಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನಾನೇನೋ ಫೋರ್ಸ್ ಮಾಡೋದು, ಆ ತರದ್ ಏನೋ ಒಂದು ಆಗ್ಬಿಡೋದು. ನಾಳೆ ಸಾಯೋವರೆಗೂ ನಾವು ನೀನ್ ನೋಡ್ದ್ಯಾ ಹಿಂಗ್ ಮಾಡಿ ನನ್ನ ಲೈಫ್ ಹಾಳಾಯ್ತು, ನಮ್ಮಿಂದನೇ ಆಗಿತ್ತು ಅಂತ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್ ಆಲ್ಸೋ. ಅಟ್ ದ ಸೇಮ್ ಟೈಮ್ ನೀನ್ ಇಷ್ಟ ಬಂದಂಗೆ ಇರಪ್ಪ ಅಂತ ಬಿಡಕ್ಕೂ ಆಗಲ್ಲ. ಬಿಕಾಸ್ ನಮ್ಮ ನಂತರ ನಮ್ಮ ಮಕ್ಕಳು ನಮ್ಮ ನಂತರ ಯಾರು ಅವನ್ಗೆ ಅನ್ನೋದು ಇದ್ದೇ ಇದೆ. ಬಟ್ ಈಗ ಅವರೆಲ್ಲ ಏನ್ ಹೇಳ್ತಾರೆ, ಸ್ವಿಗ್ಗಿ ಎಲ್ಲ ಬಂದ್ಮೇಲೆ ಇದೆಯಲ್ಲ ಅಡಿಗೆ ಏನ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಿಗ್ಗಿ ಇದೆ, ಮಗು ಬೇಕು ಅಂದ್ರೆ ದತ್ತು ತಗೋತೀವಿ. ಸೊ ಈ ತರದೊಂದು ಜನರೇಷನ್ ಗ್ಯಾಪ್ ಇದು. ಜನರೇಷನ್ ಮುಂದೆ ಅವ್ರಿಗೆ ಈ ಫ್ಯಾಮಿಲಿ ಅದು ಇಂಟರ್ ಕನೆಕ್ಟೆಡ್ ಅನ್ನೋದೇ ಇಲ್ಲ. ಓಕೆ, ಅಡಿಗೆ ಬೇಕು ಅಂದ್ರೆ ಸ್ವಿಗ್ಗಿ, ಮಗು ಬೇಕು ಅಂದ್ರೆ ಎಲ್ಲ ಗೂಗಲ್ ಅಲ್ಲಿ, ಅಪ್ಪ ಅಮ್ಮ ಬಿಟ್ರೆ ಎಲ್ಲ ಗೂಗಲ್ ನಲ್ಲಿ ಸಿಗುತ್ತೆ. ಅಪ್ಪ ಅಮ್ಮನ ಬಾಡಿಗೆ ಸಿಗ್ತಾರೆ. ಸೊ ಹಾಗಾಗಿ ಇವಾಗ ಗೂಗಲ್ ಎರಾ. ನೀವು ಗೂಗಲ್ ಅಲ್ಲಿ ಜಸ್ಟ್ ಪ್ಯಾರೆಂಟ್ಸ್ ಫಾರ್ ರೆಂಟ್ ಅಂತ ಹಾಕಿ, ಅದು ಎಷ್ಟು ಬರ್ತಾರೆ ಗೊತ್ತಾ ನಿಮ್ಗೆ? ಓ ಎಸ್, ವಿ ಹ್ಯಾವ್ ಟು ಪೇ ಫಾರ್ ದಮ್. ಬಂದ್ಬಿಟ್ಟು ಏನ್ ಬೇಕೋ ಅದ್ರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅವರು. ಎಲ್ಲ ಬಂದ್ಬಿಟ್ಟಿದೆ. ಬಾಡಿಗೆ ಬಾಡಿಗೆ ಹೆಂಡತಿ, ಬಾಡಿಗೆ ಗಂಡ, ಬಾಡಿಗೆ ತಾಯಿ ತಂದೆ, ಅದೊಂದು ಮಾತ್ರ ಇರ್ಲಿಲ್ಲ, ಇವಾಗ ಅದು ಬಂದ್ಬಿಟ್ಟು. ಸೊ ಹಾಗಾಗಿ ಇದೊಂಥರ ಚೇಂಜ್ ಆಗ್ಬಿಟ್ಟಿದೆ. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗೋಗ್ಬಿಟ್ಟಿದೆ. ಇನ್ನು ಮುಂದೆ ಇನ್ನು 10 ವರ್ಷ ಹೋದ್ಮೇಲೆ ಇನ್ನು ಯಾವ ರೀತಿ ಚೇಂಜ್ಗಳಾಗುತ್ತೆ. ನಾವು ಓಲ್ಡ್ ಏಜ್ ಹೋಮ್ಗಳೇ, ನಾವು ಆರ್ಫನೇಜ್ ಓಲ್ಡ್ ಏಜ್ ಹೋಮ್ಗಳು ಬಂದಾಗ್ಲೇ ನಾವೆಲ್ಲ ತುಂಬಾ ಬೇಜಾರ್ ಮಾಡ್ಕೋತಿದ್ವಿ. ಮಕ್ಕಳನ್ನೆಲ್ಲ ಈ ತರ ಅಪ್ಪ ಅಮ್ಮನ್ನೆಲ್ಲ ಮಕ್ಕಳನ್ನ ಅನಾಥೆ ಮಾಡಿ ಅಪ್ಪ ಅಮ್ಮನ್ನೆಲ್ಲ ಅನಾಥೆ ಮಾಡ್ತಾ ಇದಾರಲ್ಲ ಅಂತ. ಈಗ ನೋಡಿದ್ರೆ ಮದುವೆಗಳಲ್ಲೂ ಈ ತರ ಆಗೋಗ್ಬಿಟ್ಟಿರೋದ್ರಿಂದ ಯಾವ್ದು ಶಾಶ್ವತ ಇಲ್ಲ. ವಿ ಹ್ಯಾವ್ ಟು ಜಸ್ಟ್ ಗೋ ಥ್ರೂ ದಿ ಫ್ಲೋ ಅಷ್ಟೇ, ಹೋಗ್ತಾ ಇರ್ಬೇಕಷ್ಟೇ. ಸೊ ಒಳ್ಳೆ ಕರ್ಮ ಮಾಡ್ಬೇಕು, ಹೋಗ್ತಾ ಇರ್ಬೇಕಷ್ಟೇ. ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ನಮಗ್ ಬಂದ್ ಸೇರತ್ತೆ ಅನ್ನೋದೊಂದೇ ಬಿಟ್ರೆ, ನಮ್ ಫ್ಯಾಮಿಲಿನಲ್ಲಿ ಎಲ್ಲರೂ ವಿ ಆರ್ ಆಲ್ ಸಾಫ್ಟ್ ಪೀಪಲ್. ವಿ ಡೋಂಟ್, ನಮ್ಗೆಲ್ಲ ಇದಿಲ್ಲ. ಸೊ ಹಂಗಾಗಿ ನಾವು ಯಾವ್ದಕ್ಕೂ ಎಗೇನ್ಸ್ಟ್ ಇಲ್ಲ. ನಾವು ರೆಡಿ. ನಂಗೇನು ಅಂದ್ರೆ ಬ್ರಾಹ್ಮಣರ ಇದ್ರೆ ಸಾಕಪ್ಪ, ನಾವು ವೆಜಿಟೇರಿಯನ್ ಅನ್ನೋದ್ರಿಂದ ನಾನ್ ವೆಜ್ ಒಂದ್ ಬೇಡ ಕಣಪ್ಪ, ಇನ್ ಯಾವ್ದಾದ್ರು ಓಕೆನಪ್ಪ. ಹಂಗೇ ನೀವು ಅವ್ರು ಯಾರು ತಿನ್ನೋರಾಗಿ ಸಿಕ್ಕಿದ್ರು
ಔಟ್ಸೈಡ್ ತಿನ್ಕೊಳ್ಳಿ ಮನೇಲಿ ಬೇಡ ಹಾಗೆ ಎಲ್ಲದಕ್ಕೂ ರೆಡಿ ಇದ್ದೀನಿ ಬಟ್ ಆಗ್ತಲ್ಲ